ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಇವತ್ತು ತೆಂಗಿನಕಾಯಿಗೆ ಸಂಬಂಧಿಸಿದ ಒಂದು ಪೌರಾಣಿಕ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ಮಹತ್ವವಿದೆ. ತೆಂಗಿನಕಾಯಿಯನ್ನು ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಶ್ರೀಫಲ ಅಂತ ಹೇಳಿ ಕರೀತಾರೆ. ತೆಂಗಿನಕಾಯಿ ಮೇಲಿನ 3 ಕಣ್ಣುಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರ್ತಾರೆ ಅನ್ನೋಂತಹ ನಂಬಿಕೆ ಇದೆ. ತೆಂಗಿನಕಾಯಿಯ ಹುಟ್ಟು ಹೇಗಾಯಿತು ಅಂತ ತಿಳಿಸ್ಕೊಡೋದಾದರೆ, ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸತ್ಯವ್ರತ ಎಂಬ ರಾಜನು ಆಳುತ್ತಿದ್ದನು. ಋಷಿ ವಿಶ್ವಾಮಿತ್ರರು ಸತ್ಯವ್ರತನ ರಾಜ್ಯದಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ವಿಶ್ವಾಮಿತ್ರ ಋಷಿಯು ತಪಸ್ಸು ಮಾಡಲು ಕಾಡಿಗೆ ಹೋದರು. ವಿಶ್ವಾಮಿತ್ರ ಬಹಳ ಹೊತ್ತಾದರೂ ಮನೆಗೆ ಹಿಂತಿರುಗಲಿಲ್ಲ. ಆದ್ದರಿಂದ ವಿಶ್ವಾಮಿತ್ರನ ಕುಟುಂಬ ಹಸಿವು ಮತ್ತು ಬಾಯಾರಿಕೆಯಿಂದ ವಿಶ್ವಾಮಿತ್ರನನ್ನು ಕಾಡಿನಲ್ಲಿ ಹುಡುಕುತ್ತಿದ್ದಾಗ ರಾಜ ಸತ್ಯವ್ರತ ಇವರನ್ನು ನೋಡಿ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಇವರ ಹಸಿವು ನೀಗಿಸುವ ಮೂಲಕ ಸೇವೆಯನ್ನು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ವಿಶ್ವಾಮಿತ್ರನು ಮನೆಗೆ ಹಿಂದಿರುಗಿದಾಗ ಕುಟುಂಬದ ಸದಸ್ಯರು ರಾಜನು ಸಲ್ಲಿಸಿದ ಸೇವೆಯ ಬಗ್ಗೆ ವಿಶ್ವಾಮಿತ್ರನಿಗೆ ಹೇಳ್ತಾರೆ. ವಿಶ್ವಾಮಿತ್ರರು ರಾಜನ ಆಸ್ಥಾನಕ್ಕೆ ಹೋಗಿ ಸತ್ಯವ್ರತನಿಗೆ ಧನ್ಯವಾದವನ್ನು ಹೇಳ್ತಾನೆ. ರಾಜನು ವಿಶ್ವಾಮಿತ್ರನ ಕೃತಜ್ಞತೆಗೆ ಪ್ರತಿಯಾಗಿ ವರವನ್ನು ಕೇಳ್ತಾನೆ. ಅದು ಏನು ಅಂತ ಹೇಳಿದ್ರೆ, ತಾನು ಬದುಕಿರುವಾಗಲೇ ಸ್ವರ್ಗಕ್ಕೆ ಹೋಗಬೇಕು ಅನ್ನೋವಂಥದ್ದು. ವಿಶ್ವಾಮಿತ್ರನು ತನ್ನ ತಪಸ್ಸಿನ ಶಕ್ತಿಯನ್ನು ಧಾರೆ ಎರೆದು ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುವ ಮಾರ್ಗವನ್ನು ಸಿದ್ಧಪಡಿಸ್ತಾರೆ. ಸತ್ಯವ್ರತನು ಹೀಗೆ ಸ್ವರ್ಗವನ್ನು ತಲುಪಿದಾಗ ಇಂದ್ರನು ಸತ್ಯವ್ರತನನ್ನು ಸ್ವರ್ಗದಿಂದ ಕೆಳಕ್ಕೆ ತಳ್ತಾನೆ. ಸತ್ಯವ್ರತನು ಭೂಮಿಯ ಮೇಲೆ ಬೀಳುತ್ತಿರುವಾಗ ವಿಶ್ವಾಮಿತ್ರನನ್ನು ಪ್ರಾರ್ಥಿಸಿ ಇಂದ್ರ ತನ್ನನ್ನು ಕೆಳಗೆ ತಳ್ಳಿದ ಘಟನೆಯನ್ನು ಹೇಳ್ತಾನೆ. ಇದನ್ನು ಕೇಳಿ ವಿಶ್ವಾಮಿತ್ರರು ಕೋಪಗೊಂಡು ತನ್ನೆಲ್ಲ ತಪಸ್ಸಿನ ಸಹಾಯದಿಂದ ಸ್ವರ್ಗ ಮತ್ತು ಭೂಮಿಯ ನಡುವೆ ಇನ್ನೊಂದು ಸ್ವರ್ಗವನ್ನು ಸೃಷ್ಟಿಸ್ತಾರೆ. ಹೀಗೆ ಭೂಮಿ ಮತ್ತು ಸ್ವರ್ಗದ ನಡುವೆ ಮತ್ತೊಂದು ಸ್ವರ್ಗವನ್ನು ನಿರ್ಮಿಸಿದಾಗ ಅದನ್ನು ಸ್ತಂಭ ಅಂತ ಹೇಳಿದ್ರೆ ಪಿಲ್ಲರ್, ಭೂಮಿಗೆ ಸಂಪರ್ಕಿಸಲಾಯಿತು. ಅದರ ನಂತರ ಈ ಸ್ತಂಭವು ತೆಂಗಿನ ಮರದ ಕೊಂಬೆಯಾಗಿ ಮತ್ತು ರಾಜನ ತಲೆ ತೆಂಗಿನಕಾಯಾಗಿ ಮಾರ್ಪಟ್ಟಿದೆ ಅಂತ ನಂಬಲಾಗಿದೆ. ಈ ಕಾರಣಕ್ಕಾಗಿ ತೆಂಗಿನಕಾಯಿಯ ಆಕಾರವು ಮಾನವನ ತಲೆ ಬುರುಡೆಯನ್ನು ಹೋಲುತ್ತದೆ ಅಂತ ಒಂದು ದಂತಕಥೆ ಇದೆ. ಈ ದಂತಕಥೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.